ಸೊ ಹೇ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ರಾ ಈಗಲೇ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಗೈಸ್, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಇವಾಗ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ತುಂಬಾ ಜನ ಜಾಯ್ನ್ ಆಗಿರ್ತಾರೆ. ಅದರಲ್ಲಿ ತುಂಬಾ ಜನರಿಗೆ ಡೌಟ್ ಏನಂದ್ರೆ, ಇವಾಗ ಪ್ರಾಡಕ್ಟ್ನ ನಾವು ಬೈ ಮಾಡಿ ಅದನ್ನ ವೇರ್ ಮಾಡಿ ರಿಟರ್ನ್ ಮಾಡ್ಬೋದಾ ಅಂತ. ಸೊ ಈ ಕ್ವಶನ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಆನ್ಸರ್ ಇದೆ. ಓಕೆನಾ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ನನಗೆ ಕಾಮೆಂಟ್ ಮಾಡ್ಬೋದು. ಇಲ್ಲ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಕೇಳಿದರೆ ನಾನು ಅದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡ್ತೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ತುಂಬ ಜನ ಏನಂತ ಹೇಳಿದರೆ, ಮೀಶೋದಿಂದ ಪ್ರಾಡಕ್ಟ್ನ ಬೈ ಮಾಡಿ ಅದನ್ನು ರಿಟರ್ನ್ ಮಾಡ್ತಾ ಇರ್ತಾರೆ. ಓಕೆನಾ, ಸೊ ಅದರಿಂದ ಏನು ಅವ್ರದ್ದು ಅಕೌಂಟ್ ಬ್ಲಾಕ್ ಆಗುತ್ತೆ. ಸೊ ನೀವು ಇಲ್ಲಿ ಮೇನ್ ಏನು ಮಾಡಬೇಕು, ನಿಮ್ಮದು ಅಕೌಂಟ್ ಬ್ಲಾಕ್ ಆಗಬಾರ್ದು ಅಂತ ಹೇಳಿದರೆ, ನೀವು MCCಗೆ ಜಾಯ್ನ್ ಆದಮೇಲೆ ಫಸ್ಟ್ ನೀವು ಒಂದು ಪ್ರಾಡಕ್ಟ್ನ ಬೈ ಮಾಡಿ ಅದರದ್ದು ರಿವ್ಯೂ ವಿಡಿಯೋ ಮಾಡಬೇಕು. ಓಕೆನಾ, ನೀವು ಯಾವಾಗ ಮೀಶೋದು ಪ್ರಾಡಕ್ಟ್ನ ಬೈ ಮಾಡಿ ರಿವ್ಯೂ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಲ್ಲಾದರೂ ನೀವು ಮೀಶೋನ ಟ್ಯಾಗ್ ಮಾಡಿದರೆ ನಿಮ್ಮದು ಅಕೌಂಟ್ ಏನಿದೆ ಆಟೋಮೆಟಿಕ್ ಆಗಿ ವೈಟ್ ಲಿಸ್ಟ್ ಆಗುತ್ತೆ. ಆದರೆ ನಿಮಗೆ ಯಾವುದು ಪ್ರಾಡಕ್ಟ್ನ ನೀವು ಬೈ ಮಾಡಿ ರಿಟರ್ನ್ ಮಾಡ್ಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಪ್ರಾಡಕ್ಟ್ ಏನಿದೆ ಅದು ಮೀಶೋದಿಂದ ಬೈ ಮಾಡಿರೋದು. ಸೊ ಇಲ್ಲಿ ನಾವು ಒಂದು ಪ್ರಾಡಕ್ಟ್ದು ಹಾನೆಸ್ಟ್ ರಿವ್ಯೂ ಕೊಡಬೇಕು ಆ್ಯಂಡ್ ಇಲ್ಲಿ ಮೀಶೋನ ಟ್ಯಾಗ್ ಮಾಡಿರಬೇಕು. ನೋಡ್ಬೋದು ಇಲ್ಲಿ ನೀವು ಈ ಥರ ನೀವು ಟ್ಯಾಗ್ ಮಾಡಿ ಎಲ್ಲ ಪೋಸ್ಟ್ಗೆ ನೀವು ಟ್ಯಾಗ್ ಮಾಡಬೇಕು. ಓಕೆನಾ, ಸೊ ಈ ಥರ ನೀವು ರೀಲ್ಸ್ನ ಅಪ್ಲೋಡ್ ಮಾಡಬೇಕು. ನಿಮಗೆ ರೀಲ್ಸ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಅಥವಾ ಟ್ಯಾಗ್ ಮಾಡೋದು ಹೇಗೆ ಗೊತ್ತಿಲ್ಲ ಅಂತ ಹೇಳಿದರೆ ಕಾಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಮಾಡ್ತೇನೆ, ಆಯಿತಾ. ಸೊ ನೀವು ಈ ಪ್ರೊಸೆಸ್ನ ಮಾಡಿದ್ಮೇಲೆ ನೀವು ಎಷ್ಟು ಬೇಕಾದರೂ ಪ್ರಾಡಕ್ಟ್ನ ಬೈ ಮಾಡಿ ರಿಟರ್ನ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದರೆ, ನಾವು ಡ್ರೆಸ್ನ ವೇರ್ ಮಾಡಿ ರಿಟರ್ನ್ ಮಾಡ್ಬೋದಂತ. ಸೊ ಅಫ್ಕೋರ್ಸ್ ಮಾಡ್ಬೋದು, ಆದರೆ ಏನಂತ ಹೇಳಿದರೆ ನೀವು ಅದನ್ನು ಹಾನೆಸ್ಟ್ ರಿವ್ಯೂ ಕೊಟ್ಟಿರಬೇಕು ಆ್ಯಂಡ್ ಟ್ಯಾಗ್ ನೀವು ತೆಗೆದಿರಬಾರ್ದು ಆ್ಯಂಡ್ ಅದನ್ನು ನೀಟಾಗಿ ಪ್ಯಾಕಿಂಗ್ ಮಾಡಿ ನಾವು ರಿಟರ್ನ್ ಹಾಕಬೇಕು. ಓಕೆನಾ, ಆ್ಯಂಡ್ ಅದನ್ನು ಫಂಕ್ಷನ್ಗೆಲ್ಲ ನೀವು ಯೂಸ್ ಮಾಡಿ 2-3 ಡೇಸ್ ಆದ ನಂತರ ನೀವು ರಿಟರ್ನ್ ಹಾಕಬಾರ್ದು. ಇಮಿಡಿಯೇಟ್ಲಿ ವೀಡಿಯೋಸ್ ಮಾಡಿ ನೀವು ರಿಟರ್ನ್ ಹಾಕಬೇಕು. ನೀವು MCCಗೆ ವೀಡಿಯೋಸ್ ಮಾಡೋದಂತ ಹೇಳಿದರೆ ಇಲ್ಲಿ ಕಮಿಷನ್ ಇದೆಲ್ಲ ಈ ಥರ ಪಿಂಕ್ ಇರುವಂಥದ್ದನ್ನು ಮಾತ್ರ ನೀವು ಪ್ರಾಡಕ್ಟ್ನ ಬೈ ಮಾಡಿ ವಿಡಿಯೋ ಮಾಡಿ. ಸೊ ಗೈಸ್, ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ, ಲೈಕ್ ನೀವು ಪ್ರಾಡಕ್ಟ್ನ ಬೈ ಮಾಡಿ ರಿಟರ್ನ್ ಮಾಡ್ತಾ ಇರ್ಬೋದಾ ಅಂತ ಇನ್ನೂ ನಿಮಗೆ ಡೌಟ್ ಏನಾದರೂ ಇದ್ದರೆ MCCನ ಓಪನ್ ಮಾಡಿ. ಇಲ್ಲಿ ನಿಮಗೆ ಹೆಲ್ಪ್ ಸೆಂಟರ್ ಇದೆ MCC ಕಡೆಯಿಂದಾನೆ. ಓಕೆನಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದಾದಮೇಲೆ ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ, ಮೈ ಇಶ್ಯೂ ಈಸ್ ನಾಟ್ ಲಿಸ್ಟೆಡ್ ಹಿಯರ್ ಅಂತ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಕ್ಲಿಕ್ ಮಾಡಿಕೊಂಡು ಒಂದು ಸರ್ತಿ ನೀವು ಕನ್ಫರ್ಮ್ ಮಾಡಿ. ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಕಾಲ್ ಮೀ ಬ್ಯಾಕ್ ಅಂತ. ಓಕೆನಾ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ವಿದಿನ್ 2 ಮಿನಿಟ್ಸ್ ಆರ್ 5 ಮಿನಿಟ್ಸಲ್ಲಿ ಕಾಲ್ ಬರುತ್ತೆ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಂಗ್ಲೀಷ್ ಆರ್ ಹಿಂದಿ ಲ್ಯಾಂಗ್ವೇಜ್ ತೋರಿಸುತ್ತೆ. ಓಕೆನಾ, ನೀವು ಇಲ್ಲಿ ಇಂಗ್ಲೀಷ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಹಿಂದಿ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಕನ್ನಡ ಆಪ್ಷನ್ ಬರಲ್ಲ. ನೀವು ಏನು ಮಾಡಬೇಕು, ಕಾಲ್ ಬಂದರೆ ರಿಸೀವ್ ಮಾಡಿ ಕ್ಯಾನ್ ಯು ಸ್ಪೀಕ್ ಇನ್ ಕನ್ನಡ ಅಂತ ನೀವು ಹೇಳಿ. ಓಕೆನಾ, ಆಗ ಅವರು ಏನು ಕನ್ನಡ ಲ್ಯಾಂಗ್ವೇಜಲ್ಲಿ ನಮಗೆ ಕಾಲ್ ಮಾಡ್ತಾರೆ. ಆಗ ನೀವು ಕೇಳಬೇಕು ನಂದು ಅಕೌಂಟ್ ವೈಟ್ ಲಿಸ್ಟ್ ಆಗಿದೆ ಅಂತ. ಸೊ ಆಗ ಅವರು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಓಕೆನಾ, ಇದಲ್ದಿರ ನೀವು ಬೇರೆ ಕ್ವಶನ್ಸ್ನ ಕೇಳ್ಬೋದು, ಲೈಕ್ ನಿಮ್ಮದು ಪೇಮೆಂಟ್, ಇನ್ಸ್ಟಾಗ್ರಾಮ್ ರೀಕನೆಕ್ಟ್ ಪ್ರಾಬ್ಲಮ್, ಈ ಥರ ನೀವು ಕ್ವಶನ್ಸ್ನ ಕೇಳ್ಬೋದು, ಅವರು ಕ್ಲಿಯರ್ ಮಾಡ್ತಾರೆ. ಓಕೆನಾ, ಸೊ ಗೈಸ್ ನೋಡಿದ್ರಲ್ಲ, ನಿಮಗೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.